ಏನು ಹೇಳ್ತದೆ ಡ್ಯಾಡಿ? ನಂಗೆಲ್ಲ ಗೊತ್ತಾಗದೆ. ಅವನೇನು ಸೀಮೆಗೆ ಇಲ್ದಿರೋ ಮಗನೆತ್ತವನೇನ ನಮ್ಮ ಸುಮ್ಮನೆ ಫೋನ್ ಮಾಡಿ ಬಾಯಿ ಬಂದಂಗೆ ಮಾತಾಡ್ತಾನಂತ. ಡ್ಯಾಡಿ ಸುಮ್ಮನೆ ನಾನು ಅನಾಥ ಎತ್ತೋರು ಯಾರಿಲ್ಲ ಅಂತ ಊರವ್ರ ಮುಂದೆ ಸುಮ್ ಕೇಳ್ಕೊಂಡು ತಿರುಗ್ತಾವನೆ. ಅಂಥವ್ರು ಯಾಕೆ ಆಟ ಬಿಟ್ಕೋತೀಯ? ಸಚಿನ್ ತುಂಬಾ ಒಳ್ಳೆ ಹುಡುಗ ಡ್ಯಾಡಿ. ಒಳ್ಳೆ ಹುಡುಗನೇ ಕಲ, ನಾನು ಇಲ್ಲ ಅನ್ಲಿಲ್ಲ. ಆದ್ರೆ ಊರವ್ರ ಮುಂದೆಲ್ಲ ನಾನು ಅನಾಥ ಅಂತ ಯಾಕೆ ಹೇಳ್ಬೇಕು? ಇಸ್ಯಾ ಗೊತ್ತಿಲ್ಲ ಏನೋ ಮಾತಾಡ್ಬೇಡ ಡ್ಯಾಡಿ. ಸಚಿನ್ಗೆ ಅವ್ರ ಅಪ್ಪನ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ಅವ್ನೆಲ್ಲ ಕಡೆ ಅನಾಥ ಅಂತ ಹೇಳ್ಕೊ ಓಡಾಡ್ತವನೆ. ಏನೆಲ್ಲ ಹೇಳ್ತಿದ್ಯಾ? ಹೌದು ಡ್ಯಾಡಿ, ಸಚಿನ್ ಅವ್ರ ಅಪ್ಪ ಒಂಥರ ವ್ಯಕ್ತಿ. ಎಲ್ಲಾನು ದುಡ್ಡಲ್ಲೇ ನೋಡ್ತಾರೆ, ಎಲ್ರೂ ದುಡ್ಡಿಂದಲೇ ಅಲಿತಾರೆ. ಅದರಿಂದ ಸಚಿನ್ಗೆ ತುಂಬಾ ಬೇಜಾರಾಗಿದೆ ಡ್ಯಾಡಿ. ಅವ್ರ ಅಪ್ಪನ ಕಂಡ್ರೆ ಒಂಚೂರು ಇಷ್ಟ ಇಲ್ಲ ಅವನಿಗೆ. ಅಪ್ಪ ಮಗ ಏನಾರ ಮಾಡ್ಕೊಂಡು ಸಾಯ್ಲಿ, ಅವ್ರ ಅಪ್ಪ ಯಾಕೆ ಸುಮ್ಮನೆ ಫೋನ್ ಮಾಡಿ ಬಾಯಿ ಬಂದಂಗೆ ಮಾತಾಡ್ಬೇಕು? ಈ ಗೋಪಾಲನ್ ವಿಷಯ ಅವ್ರ ಅಪ್ಪಂಗೆ ಇನ್ನೂ ಗೊತ್ತಿಲ್ಲ. ಸಿಕ್ಕರು ವಸಿ ಬುದ್ಧಿ ಹೇಳೋ ಕೇಳೋ. ಅವ್ರಪ್ಪ ಕೋತಿ ತರ ಆಡಿದ್ರೆ ಪಾಪ ಸಚಿ ಏನ್ ಮಾಡ್ತಾನೆ ಡ್ಯಾಡಿ? ಕಂಡೋರ್ ಹೆಣ್ಮಕ್ಳನ್ನ ಹಗುರವಾಗಿ ನೋಡೋದು ಬೇಡ ಅಂತ ಬುದ್ಧಿ ಹೇಳೋ ಕೇಳೋನ್ಗೆ. ಸುಮ್ಕೆ ಯಾಕೆ ಆಗ್ದಾರ ಮಾತಾಡ್ತೀಯ? ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಗೆ ಎಷ್ಟು ಅವಮಾನ ಮಾಡೋರು ಗೊತ್ತಾ ಅವರು? ಏನೆಲ್ಲ ಹೇಳ್ತಿದ್ಯಾ? ನಿಮ್ಗೆ ಅವಮಾನ ಮಾಡೋರ? ಅದು ಏನಿಲ್ಲ ಡ್ಯಾಡಿ. ದಿಟ ಹೇಳ, ಏನಂದ ನಿನ್ಗೆ? ಹಂಗೆ ಮಾತು ಕೇಳ್ದೆ. ಮೆಸ್ಸ ರೇವತಿ, ನಾನು ಇವನಿಗೆ ಹೇಳ್ತಾನೆ ಇರ್ತೀನಿ, ನಮ್ಮ ಅಂತಸ್ತಿಗೆ ಸರಿ ಸಮಾನರ ಜೊತೆ ಸಹವಾಸ ಮಾಡುವಂತ. ಇಂಥ ಹುಡುಗಿರೆಲ್ಲ ಶ್ರೀಮಂತರ ಮನೆ ಮಕ್ಕಳಿಂದ ಬೀಳೋದು, ಪ್ರೀತಿ ಪ್ರೇಮ ಅಂತ ಆಸೆ ತೋರಿಸಿ ಎಲ್ಲ ಮುಗಿದ ಮೇಲೆ ನಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡೋದು. ಇವ್ರ ಬುದ್ಧಿ ನನಗೆ ಗೊತ್ತಿಲ್ವಾ? ನನ್ನ ಮಗನ್ಗೆ ಇಷ್ಟೊಂದೆಲ್ಲ ಧೀಮಕ್ ಐತಾ? ತುಂಬಾ ದುರಾಂಕಾರದ ವ್ಯಕ್ತಿ. ಸುಮಾನು ಹಂಗೆ ತಿರ್ಗಿಸ್ಕೊಟ್ಟವಳೆ. ಅದೆಲ್ಲ ಮುಗ್ದೋಗಿರೋ ಕತೆ. ಇವಾಗ ಯಾಕೆ ಬಿಡು ಡ್ಯಾಡಿ? ಉರ್ಸಿ ಯೋನ್ಲ ಅದು ಸುಮಾ ದುರಂಕಾರ ವ್ಯಕ್ತಿ ಯಾರ ಬಗ್ಗೆ ಮಾತಾಡ್ತಿದ್ರಿ? ಏನು ಇಬ್ರು ಜಗಳ ಆಡ್ಕೊಂಡಿದ್ದೀರ ಹೆಂಗೆ? ಇಲ್ಲವಾ, ನಾವ್ ಹಂಗೆ ಏನೋ ಮಾತಾಡ್ತಾ ಇದ್ದೋ. ಹಾ, ಈ ರಾಜಿ ದುರಾಂಕಾರದ ಬಗ್ಗೆ ಮಾತಾಡ್ತೀವಿ. ಹಂಗೇನೆ ನಾಳೆ 10 ತಾರೀಕು ಬಂದು ಸುಮ್ಮನೆ ಕಾಲೇಜಿಗೆ ಕರ್ಕೊಂಡೋಗಿ ಅಂತ ಹೇಳ್ತಿದ್ದೆ ಅಲ್ವೇಂದ? ಹೌದವಾ? ಇದೊಂದು ವಿಷಯನೇ. ಬನ್ನಿ ಊಟ ಮಾಡಿ ಬನ್ನಿ. ಸಚಿನ್ ಅವ್ರಪ್ಪಂಗೆ ಬೆಲೆ ಕೊಟ್ಟಿಲ್ಲ, ಇನ್ ನಾನು ನೀನು ಮಾತಾಡಿ ಏನ್ ಪ್ರಯೋಜನ ಹೇಳು? ಸರಿ ಬಿಡ್ಲ, ಸುಮ್ಮ ಭಾಳ ನೊಂದ್ಕೊಂಡ್ರು, ಅದಕ್ಕೆ ಕಳ್ ಚುರುಕಂಟು ಏನು ಅಂತ ತಿಳ್ಕೊಂಡೆ. ನಡಿ ಊಟ ಮಾಡ್ಕೊಳ್ಳು. ಇಲ್ಲ ಡ್ಯಾಡಿ, ನಾ ಬರ್ತೀನಿ. ಊಟ ಮೀ ಬೈತಾಳೆ ಬಾರ. ಇಲ್ಲ ಡ್ಯಾಡಿ, ಮಮ್ಮಿ ಅಡುಗೆ ಮಾಡೈತೆ, ನಾ ಬರ್ತೀನಿ.